ಹಾಯ್ ಫ್ರೆಂಡ್ಸ್, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವಂತಹ ಅಡ್ಲೇಡ್ ಟೆಸ್ಟ್ನಲ್ಲಿ 4ನೇ ದಿನದ ಅಂತ್ಯಕ್ಕೆ ಇಂಗ್ಲೆಂಡ್ ಅವರು 207 ರನ್ನಿಗೆ 6 ವಿಕೆಟ್ ಹೋಗಿರುತ್ತೆ. ಈ ಮುಂಚೆ ಆಸ್ಟ್ರೇಲಿಯಾದವರು 2ನೇ ಇನ್ನಿಂಗ್ಸಲ್ಲಿ 349ಕ್ಕೆ ಆಲ್ಔಟ್ ಆಗಿರುತ್ತಾರೆ. ನಿನ್ನೆ 99 ರನ್ನಿಗೆ ಜೀವದಾನ ಪಡೆದಿದ್ದ ತಾವಿಸ್ ಹೆಡ್ ಅವರು 170ಕ್ಕೆ ಈ ದಿನ ಔಟ್ ಆಗಿರುತ್ತಾರೆ. ಅಲೆಕ್ಸ್ ಕ್ಯಾರಿ ಅವರು 72 ರನ್ ಹೊಡೆದರೆ, ಇಂಗ್ಲೆಂಡ್ ಪರವಾಗಿ 2ನೇ ಇನ್ನಿಂಗ್ಸ್ನಲ್ಲಿ ಕರ್ಸ್ 3 ವಿಕೆಟ್ ಹೋಗಿದರೆ ಟಂಗ್ 4 ವಿಕೆಟ್ ಪಡೆದಿರುತ್ತಾರೆ. ಇಂಗ್ಲೆಂಡ್ 2ನೇ ಇನ್ನಿಂಗ್ಸಲ್ಲಿ ಕ್ರಾವ್ಲಿ ಅವರು 85 ರನ್ ಹೊಡೆದಿರುತ್ತಾರೆ. ಅವರ ಕೊನೆಯ ಹೋಪ್ಸು ವಿಲ್ ಜಾಕ್ಸು ಆಮೇಲೆ ಸ್ಮಿತ್ ಆಡ್ತಾ ಇದ್ದಾರೆ. ಕೊನೆಯ ದಿನ ನಾಳೆ 230 ರನ್ ಬ್ಯಾಲೆನ್ಸ್ ಹೊಡಿಬೇಕು. 4 ವಿಕೆಟ್ ಬಾಕಿ ಇದೆ. ರಿಸಲ್ಟ್ ಅನಾಲಿಸಿಸ್ ಮಾಡೋದಾದರೆ 80% ಆಸ್ಟ್ರೇಲಿಯಾ, 20% ಇಂಗ್ಲೆಂಡ್ಗೆ ಗೆಲುವಿನ ಚಾನ್ಸಸ್ ಇದೆ. 3 ವಿಕೆಟ್ ಕಮಿನ್ಸ್ ಹೋಗಿದ್ರೆ 3 ವಿಕೆಟ್ ಲಯನ್ ಹೋಗುತ್ತಿರುತ್ತಾರೆ. ಅದೇ ರೀತಿ ವೆಸ್ಟ್ ಇಂಡೀಸ್ ಹಾಗೂ ನ್ಯೂಜಿಲ್ಯಾಂಡ್ ವಿರುದ್ಧ ನಡೆಯುತ್ತಿರುವ 3ನೇ ಟೆಸ್ಟ್ನ 3ನೇ ದಿನದ ಅಂತ್ಯಕ್ಕೆ 380 ರನ್ಗೆ 6 ವಿಕೆಟ್. ವೆಸ್ಟ್ ಇಂಡೀಸ್ ಫೈಟ್ ಬ್ಯಾಕೆ ಅಂತ ಹೇಳಬೇಕು. ಕೆವಮ್ ಹಾಡ್ಜ್ ಅವರು 109 ರನ್ ನಾಟ್ಔಟ್ ಇರೋದರಿಂದ ಫಾಲೋವನ್ನು ತಪ್ಪಿಸಿಕೊಳ್ಳಲು ಅನುಕೂಲ ಆಗಿರುತ್ತದೆ. ಬಿದ್ದಂಥ 6 ವಿಕೆಟಲ್ಲಿ ಇಜಾಜ್ 2 ವಿಕೆಟ್ ಡಪ್ಲಿ ತಗೊಂಡಿರುತ್ತಾರೆ. ಒಟ್ಟಾರೆ ಎಲ್ಲ ಅಂಶಗಳು ಈ ದಿನದ ಕ್ರಿಕೆಟ್ ಹೈಲೈಟ್ಸ್ ಆಗಿರುತ್ತದೆ.